ಓಂ ಗಣಾನಾನ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನ ಶೃಣ್ವನ್ನೋತಿಭಿಸ್ಸೇದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣಾದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಭವಿತ್ರವತು ಆನಾದಿವ ಬೃಹತ ಪರ್ವತಾದ ಸರಸ್ವತಿ ಯಜತಾ ಕಂದು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದ ಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಮ್ಮ ಋಗ್ವೇದ ಪ್ರಜ್ಞಾನಂ ಬ್ರಹ್ಮ ಅಂತ ಹೇಳ್ತದೆ. ಅಂದ್ರೆ ಬುದ್ಧಿ ಮತ್ತೆ ಜ್ಞಾನ, ಅದೇ ನಾನು. ನಾನು ಯಾರು? ಪ್ರಜ್ಞಾನಂ ಬ್ರಹ್ಮ, ಬುದ್ಧಿ ಮತ್ತೆ ಜ್ಞಾನ. ಇನ್ನೊಂದು ಕಡೆ ಹೇಳ್ತದೆ ಯಜುರ್ವೇದ, ಸಾಮವೇದ, ಧೋರಣವೇದ, ತತ್ವಮಸಿ, ಐ ಆಮ್ ದ ಪ್ರಿನ್ಸಿಪಲ್, ಅಹಂ ಬ್ರಹ್ಮಾಸ್ಮಿ, ಐ ಆಮ್ ಬ್ರಹ್ಮ, ಐ ಆಮ್ ಜ್ಞಾನ, ಸರ್ವಂ ಕಲ್ವಿದಂ ಬ್ರಹ್ಮ. ಎಲ್ಲದರಲ್ಲೂ ಬ್ರಹ್ಮನಿದ್ದಾನೆ ಅಂದ್ರೆ ಎಲ್ಲದರಲ್ಲೂ ಜ್ಞಾನ ಇದೆ. ನಾನ್ಯಾರು? ಬುದ್ಧಿ ಮತ್ತು ಜ್ಞಾನ. ನಾನು ಆ ತತ್ವವೇ ಆಗಿದ್ದೇನೆ. ಯಾವ ತತ್ವ? ಬುದ್ಧಿ ಮತ್ತು ಜ್ಞಾನ ತತ್ವವೇ ಆಗಿದ್ದೇನೆ. ಎಲ್ಲದರಲ್ಲೂ ಜ್ಞಾನ ಇದೆ. ನಾನೇ ಜ್ಞಾನ. ಈ ರೀತಿಯಾದ 4 ಮಹಾನ್ ವಾಕ್ಯಗಳು ಅಂತ ಕರೆಯುವಂತಹದ್ದು ನಮ್ಮ ವೇದಗಳಲ್ಲಿ ಕಂಡು ಬರುತ್ತದೆ. ಈ 4 ವಾಕ್ಯಗಳನ್ನ, ಅದಕ್ಕೆ ಸಂಬಂಧಿಸಿದ ವಿಚಾರಗಳನ್ನ ಉಪನಿಷತ್ತುಗಳು ಮಾಡ್ಕೊಂಡು ಹೋಗಿದೆ. ಜ್ಞಾನ ಅಂದರೆ ಏನು? ಯಾರಾದ್ರೂ ಹೇಳ್ತೀರಾ? ಜ್ಞಾನ ಅಂದ್ರೆ ಏನು? ಈ ವೇದ ಉಪನಿಷತ್ತುಗಳು ಏನೇ ಮಾಡಿ, ಎಲ್ಲೇ ಹೋಗಿ, ಕಡೆಗೆ ಬ್ರಹ್ಮಜ್ಞಾನ, ಬ್ರಹ್ಮವನ್ನು ಹೊಂದಬೇಕು, ಬ್ರಹ್ಮನೇ ನೀನಾಗಬೇಕು ಅಂತ ಹೇಳ್ತಾ ಹೋಗುತ್ತೆ. ವೇದದ, ಇತಿಹಾಸದ, ಪುರಾಣದ, ಉಪನಿಷತ್ತುಗಳ ಯಾವುದೇ ಭಾಗಕ್ಕೆ ಎಲ್ಲೇ ನಾವು ಕೈ ಹಾಕಿ ಆರಂಭ ಮಾಡ್ಕೊಂಡು ಸಾಧನೆ ಮಾಡ್ತಾ ಹೋದ್ರೆ ಕಟ್ಟ ಕಡೆಗೆ ತಲುಪಿಸುವುದೆಲ್ಲಿಗೆ? ಬ್ರಹ್ಮಕ್ಕೆ. ಅಂದ್ರೆ ಏನು? ಜ್ಞಾನಕ್ಕೆ. ಹೌದು, ಇದರಲ್ಲಿ ಬಂದಿದೆ ವಿಷ್ಣು, ಬ್ರಹ್ಮ, ಶಿವ, 3 ಮೇಜರ್ ತತ್ವಗಳಿವೆ. ವಿಷ್ಣು ಅಂದ್ರೆ ಇಲ್ಲಿ ಒಂದರ್ಥದಲ್ಲಿ ಸ್ವಾತಂತ್ರ್ಯ, ಇನ್ನೊಂದು ಅರ್ಥದಲ್ಲಿ ವ್ಯಾಪ್ತಿ. ಬ್ರಹ್ಮ ಬೃಹತ್ ಚಲನೆ ಮತ್ತು ಚಿಂತನೆಗಳು. ಶಿವ ಶುಭ. ಅಂದ್ರೆ ಒಬ್ಬ ಮನುಷ್ಯನಿಗೆ ಬೇಕಾದ್ದೇನು? ಬೃಹತ್ ಚಲನೆ ಮತ್ತು ಚಿಂತನೆಗಳು ಬೇಕು. ಅವನಿಗೆ ಸ್ವತಂತ್ರ ಬೇಕು, ಯಾಕೆಂದ್ರೆ ವ್ಯಾಪಿಸಿಕೊಳ್ಬೇಕು. ಅವನು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗ್ಬೇಕು, ದೈಹಿಕವಾಗಲ್ಲ, ಬೌದ್ಧಿಕವಾಗಿ. ಇಷ್ಟೆಲ್ಲ ಮಾಡೋದ್ರಿಂದ ಅವನಿಗೆ ಏನಾಗಬೇಕು? ಶುಭವಾಗಬೇಕು. ಅಂದ್ರೆ ಎಲ್ಲ ನಮ್ಮ ಉಪನಿಷತ್ತುಗಳು ಬರುವಂತಹ ಸಕಲವು, ವೇದಗಳಲ್ಲಿ ಕಂಡು ಬರುವಂತಹ ಸಕಲವು ಇದಕ್ಕೆ ಪೂರಕವಾಗಿದೆ. ನಿನ್ನ ಆಲೋಚನೆಯನ್ನು ವಿಸ್ತರಿಸಿಕೋ, ನಿನ್ನ ಚಲನೆಯನ್ನು ವಿಸ್ತರಿಸಿಕೋ, ಅದರಿಂದ ನಿನ್ನ ಬುದ್ಧಿಶಕ್ತಿ ವಿಸ್ತಾರವಾಗಲಿ. ಅದರಿಂದ ಜ್ಞಾನ ಪಡೆದುಕೋ. ಅಂದ್ರೆ ಅಂತಿಮ ಏನು? ಬ್ರಹ್ಮ.
ಅಂದ್ರೆ ಅಂತಿಮವೇ ಬುದ್ಧಿ ಮತ್ತೆ ಜ್ಞಾನ. ಇನ್ಯಾವುದು ವಿಸ್ತರಣೆಯೂ ಇಲ್ಲ. ಬಾಕಿದರ ತಂತ್ರದಲ್ಲಿ ಅಲ್ಲಿ ಇಲ್ಲಿ ಬರ್ತದೆ, ಅದು ಸಾಧನೆಗಳು, ಅಣಿಮ ಮಹಿಮ ಗರಿಮ ಲಘುಮ. ಬಟ್ ಅದು ಒಂದರ್ಥದಲ್ಲಿ ಇದಕ್ಕೆ ಪೂರಕವಾಗಿ ಮಾಡಿರುವಂತಹ ಡಿಸೈನ್ ಅಂತಾನೆ ನಾನು ಹೇಳಬಲ್ಲೆ. ಅಂದ್ರೆ ಎಲ್ಲೇ ಹೋಗಿ, ನಮ್ಮ ಭಾರತದಲ್ಲಿ ಎಲ್ಲೇ ಬನ್ನಿ, ಯಾವುದೇ ಗ್ರಂಥ ಕೈಗೆತ್ಕೊಳ್ಳಿ, ಮಹಾಭಾರತ ತಗೊಳ್ಳಿ, ರಾಮಾಯಣ ತಗೊಳ್ಳಿ, ಭಾಗವತ ತಗೊಳ್ಳಿ, ಭಗವದ್ಗೀತೆ ತಗೊಳ್ಳಿ, ಏನೇ ತಗೊಳ್ಳಿ, ನಮ್ಮ ಹಳೆ ಕವಿಗಳನ್ನ ತಗೊಳ್ಳಿ, ನಮ್ಮ ಕನ್ನಡ ಕವಿಗಳನ್ನೇ ತಗೊಳ್ಳಿ, ಎಲ್ಲ ಏನ್ ಹೇಳ್ತಾ ಇದ್ದಾರೆ, ನಮ್ಮ ಬುದ್ಧಿಶಕ್ತಿಯನ್ನ ವಿಸ್ತರಿಸಿಕೊಳ್ಳಲಿಕ್ಕೆ ಅವಶ್ಯಕವಾಗಿರುವಂತಹ ಜ್ಞಾನ, ಇದನ್ನ ನಾವು ಅಧ್ಯಯನದಿಂದ ಕಂಡುಹಿಡ್ಕೋಬಹುದು. ಇನ್ನುಳಿದಂತೆ ಮಧ್ಯದಲ್ಲಿ ಬರುವಂತಹ ಹಲವಾರು ದೇವತಾ ಸ್ವರೂಪಗಳು, ದೈವಗಳು ಎಲ್ಲವೂ ಕೂಡ ಕೆಲವು ತತ್ವಗಳನ್ನ ಹೇಳ್ತಾ ಇದೆ. ಈ ಒಂದು ಜ್ಞಾನದ ಗಳಿಕೆ, ಬುದ್ಧಿಯ ವಿಸ್ತರಣೆಗಾಗಿ ಅಲ್ಲಲ್ಲಿ ಬರುವ ಅಡಚಣೆಗಳನ್ನ ಪಿಶಾಚ, ರಾಕ್ಷಸ ಅಂತ ಹೇಳ್ಕೊಂಡೋಗಿದೆ. ಉದಾಹರಣೆ ನವದುರ್ಗಾ ಉಪನಿಷತ್ ತಗೊಳ್ಳಿ, ಅದನ್ನ ಕೆಲವರು ವನದುರ್ಗಾ ಅಂತಲೂ ಹೇಳ್ತಾರೆ. ಅದ ಹೀಂ ಕ್ಲೀಂ ಈ ತರ ಬೀಜ ಮಂತ್ರಗಳನ್ನೆಲ್ಲ ಕೊಟ್ಟು ಯಾಕೆ ಅದೆಲ್ಲ ಮಾಡಿದ್ದಾರೆ? ರುದ್ರನೇ ತಗೊಳ್ಳಿ, ಎಲ್ಲಿ ಆರ್ತತೆ ಇದೆಯೋ ಅಲ್ಲಿ ಹೋಗೊಟ್ಟು, ಆರ್ತತೆಗೆ ಹೋಗೊಟ್ಟು ಆ ಆರ್ತತೆಯನ್ನು ನಿವಾರಣೆ ಮಾಡುವವನೇ ರುದ್ರ. ಎಲ್ಲಿ ಅಳುವಿದೆ, ಎಲ್ಲಿ ನೋವಿದೆ, ಎಲ್ಲಿ ಬೇಡಿಕೆ ಇದೆ, ಎಲ್ಲಿ ಆರ್ತತೆ ಇದೆ, ಅಲ್ಲಿಗೆ ಧಾವಿಸಿ ಸಹಾಯ ಮಾಡುವವನೇ ರುದ್ರ. ಹಾಗಾಗಿ ರುದ್ರ ಓಂ ನಮೋ ಭಗವತೆ ರುದ್ರಾಯ ಎಲ್ಲ ಕಡೆ ನಡೀತಾನೆ ಇರುತ್ತೆ. ಅಂದ್ರೆ ರುದ್ರ ನಮ್ಮ ಅಂತಿಮ ಅಲ್ಲ, ನಾರಾಯಣ ಅಂತಿಮ ಅಲ್ಲ, ಶಿವ ನಮಗಂತಿಮ ಅಲ್ಲ, ದುರ್ಗೆ ನಮಗಂತಿಮ ಅಲ್ಲ, ಪಾರ್ವತಿ ಅಂತಿಮ ಅಲ್ಲ, ಗಣೇಶ ಅಂತಿಮ ಅಲ್ಲ, ಯಾವುದು ಅಂತಿಮ ಅಲ್ಲ. ಅಂತಿಮ ಯಾವುದಿಲ್ಲಿ? ಜ್ಞಾನ, ಬುದ್ಧಿ ಮತ್ತೆ ಜ್ಞಾನ. ಅಹಂ ಬ್ರಹ್ಮಾಸ್ಮಿ, ಪ್ರಜ್ಞಾನಂ ಬ್ರಹ್ಮ. ಅದಕ್ಕೆ ನೋಡಿ ಋಗ್ವೇದದಲ್ಲಿ ಪ್ರಜ್ಞಾನಂ ಬ್ರಹ್ಮ. ಬುದ್ಧಿ ಮತ್ತೆ ಜ್ಞಾನ. ಯಾವುದೇ ತಂತ್ರ, ಯಾವುದೇ ಮಂತ್ರ, ಯಾವುದೇ ಕರ್ಮ, ಯಾವುದೇ ಉಪಾಸನೆ ಎಲ್ಲ ರಚಿತವಾಗಿರುವುದೇ ಬುದ್ಧಿಯನ್ನ ವಿಸ್ತರಣೆಗೊಳಿಸಿ ಜ್ಞಾನವನ್ನ ಗಳಿಸುವುದಕ್ಕಾಗಿ. ಇದಕ್ಕಾಗಿ ಉಂಟಾಗುವ ಅಡಚಣೆಗಳ ನಿವಾರಣೆಗಾಗಿ, ಮತ್ತೆ ಈ ದಿಕ್ಕಿನಲ್ಲಿ ಸಾಗಬೇಕಾದ್ರೆ ಬೇಕಿರುವಂತಹ ಒಂದು ಫ್ಯೂಯಲ್ ಅಂತ ಏನು ಕರಿತೀವಲ್ಲ, ಮೆಚುರಿಟಿ ಹಂತಗಳು ಬೇಕಾಗಿ, ಚೆಕ್ ಪಾಯಿಂಟ್ಸ್ಗಳು ಬೇಕಾಗಿ, ಇಷ್ಟಕ್ಕಾಗಿ ಇವೆಲ್ಲ ಇದೆಯೇ ವಿನಃ ಅಲ್ಲಿಗೆ ನಿಂತ್ಕೊಳ್ಳೋದಲ್ಲ. ನಾನು ನಾರಾಯಣನ ಭಕ್ತ, ಅದೇ ನನ್ನ ಅಂತಿಮ. ನಾನು ಶಿವನ ಭಕ್ತ, ಅಲ್ಲಿಗೆ ಅಂತಿಮ. ನಾನು ಒಂದು ದೇವಿಯ ಭಕ್ತ, ಅಲ್ಲಿಗೆ ಅಂತಿಮ. ಹಂಗಿಲ್ಲ, ಎಲ್ಲವೂ ಬೇಕು. ಆದ್ರೆ ಅಂತಿಮವಾಗದು ಎಲ್ಲಿ ಕೊಳ್ಳೊಯ್ಯಬೇಕು? ಜ್ಞಾನ ಕೊಡಬೇಕು. ಅದರಿಂದ ನಮ್ಮ ಬುದ್ಧಿ ವಿಸ್ತಾರಗೊಳ್ಳಬೇಕು. ಅಂದ್ರೆ ಈಗ ಅರ್ಥ ಮಾಡ್ಕೊಳ್ಳಿ, ಬ್ರಹ್ಮ ಅಂದ್ರೆ ಬೃಹತ್ ಚಲನೆ ಮತ್ತು ಚಿಂತನೆ. ಎಲ್ಲಿ ಹುಡುಕ್ತೀರಾ? ಅದನ್ನ ನಮ್ಮಲ್ಲೇ ಇದೆ. ವಿಷ್ಣು ಸ್ವತಂತ್ರ ಮತ್ತು ವಿಸ್ತಾರಗೊಳ್ಳುವಿಕೆ.
ಅದು ನೋಡೋದು ಅಂದ್ರೆ ಏನರ್ಥ? ಅದನ್ನು ಹೊಂದುವುದು, ನಾನೇ ವಿಸ್ತಾರಗೊಳ್ಳುವುದು, ನಾನೇ ಸ್ವತಂತ್ರವನ್ನು ಅಧಿಕವಾಗಿ ಗಳಿಸುತ್ತಾ ಹೋಗುವುದು. ಶಿವ ಶುಭ, ಅದನ್ನೇ ಎಲ್ಲಿ ಕೈಲಾಸಕ್ಕೆ ಹುಡಿಕೊಂಡು ಹೋಗೋದೆ ಇಲ್ಲ. ನಾನು ಏನೇ ಕೆಲಸ ಮಾಡಲು ಶುಭವಾಗುವಂತೆ ನೋಡಿಕೊಳ್ಳೋದು. ಪ್ರತಿಯೊಂದು ಕ್ಷಣದ ಉಸಿರಾಟ, ಆಹಾರ ಸೇವನೆ, ಕಾರ್ಯ, ಕರ್ಮ ಎಲ್ಲವೂ ನಮಗೆ ಶುಭವನ್ನು ತರಬೇಕು. ಆ ಶುಭ ತಂದಾಗ ನಮಗದರಿಂದ ಜ್ಞಾನದ ವೃದ್ಧಿ, ನಮ್ಮ ಆಲೋಚನೆಗಳ ವಿಸ್ತಾರತೆ, ಅದರಿಂದ ನಾವು ಸ್ವಾತಂತ್ರ್ಯವನ್ನು ಗಳಿಸ್ತೇವೆ. ಅಂದ್ರೆ ಇಡೀ ವೇದ ಉಪನಿಷತ್ತುಗಳ ಮೊದಲಿಂದನೂ ಇರುವ ಉದ್ದೇಶನೇ ಏನು? ಜ್ಞಾನದ ಗಳಿಕೆ ಮತ್ತು ಬುದ್ಧಿಯ ವಿಸ್ತಾರ. ಯಾರಿಗಾದ್ರೂ ಪ್ರಶ್ನೆ ಇದೆಯಾ ಇಷ್ಟೊತ್ತು ಹೇಳಿದ್ರಲ್ಲಿ? ಸರ್, ಇದು ಜ್ಞಾನ ಅಂದ್ರೆ ಏನು ಸರ್? ಜ್ಞಾನದ ಗಳಿಕೆ ಅಂದ್ರೆ ಏನು? ಈಗ ಯಾರೋ ಒಬ್ರು ಸೈಂಟಿಸ್ಟ್ ಇರ್ತಾರೆ, ಅವರು ಅತಿ ಜ್ಞಾನ ತಗೊಂಡಿರ್ತಾರೆ, ಅದು ಮುಗೀತಾ ಅವ್ರ ಜ್ಞಾನ ಅಷ್ಟೇ? ಅಥವಾ ಜ್ಞಾನ ಅಂದ್ರೆ ಬರೀ ವೇದಗಳು ಇದನ್ನ ತಿಳ್ಕೊಂಡ್ರಷ್ಟೇನೆ ಜ್ಞಾನನ ಅಂತ? ಅದೇ ನೀವ್ ಹೇಳಿ, ಜ್ಞಾನ ಅಂದ್ರೆ ಏನು? ನಾನು ಅದೇ ಪ್ರಶ್ನೆ ಈಗ ನಾನು ಕೇಳುವವನಿದ್ದೆ ಸರ್. ಈಗ ಅದೇ ಜ್ಞಾನ ಅಂದ್ರೆ ಜ್ಞಾನ ಗಳಿಸೋದೇ ಅಂತಿಮ ನಮ್ದು ಇದು ಅಂದ್ರೆ ಅದಕ್ಕೆ ಎಂಡೇ ಇಲ್ಲ. ಜ್ಞಾನಕ್ಕೆ ಇಷ್ಟೇ ಮುಗೀತು ಅಂತ ಇಲ್ಲ, ಅದೇನ್ ಸಿಲೆಬಸ್ ಇಲ್ಲ ಅದಕ್ಕೆ. ಬಟ್ ಹೇಳೋ ಸಿಲೆಬಸ್ಸು ಜ್ಞಾನಕ್ಕಾಗಿಯೇ ನಮ್ಮ ಧರ್ಮ ಇರುವುದು. ಹೇಳಿದ್ನಲ್ಲ ಇಷ್ಟೊತ್ತು, ನಮ್ಮ ವೇದ ಉಪನಿಷತ್ತುಗಳು. ಅದೇ ಕೇಳ್ತಾರೆ ಅಂದ್ರೆ ನಾವು ಈಗ ವೇದ ಮತ್ತೆ ವೇದಗಳು ಉಪನಿಷತ್ತು ಇವನ್ನೆಲ್ಲ ನಾವು ಕಲಿತು ಬಿಟ್ರೆ ಆಗೋಯ್ತಾ ಅಂತ? ಕಲಿತು ಬಿಟ್ರೆ ಅಲ್ಲ, ನಾನು ಏನ್ ಹೇಳಿದೆ, ಅದರ ಆಲೋಚನೆಯಲ್ಲಿ ಉಪಯೋಗಿಸ್ಕೊಳ್ಳೋ ರೀತಿ ಬರಬೇಕು. ಅದರಿಂದ ಶುಭವನ್ನ ನಾವು ಉಂಟು ಮಾಡ್ಕೊಳ್ಬೇಕು. ಅದರಿಂದ ನಾವು ಸ್ವಾತಂತ್ರ್ಯವನ್ನ ಗಳಿಸ್ತಾ ಹೋಗ್ಬೇಕು. ಅಂದ್ರೆ ಸರ್, ಸ್ವಾತಂತ್ರ್ಯ ಅಂದ್ರೆ ಅರ್ಥ ಆಗ್ಲಿಲ್ಲ. ಸ್ವಾತಂತ್ರ್ಯ ಅಂದ್ರೆ ಈಗ ಯಾವ ಸ್ವಾತಂತ್ರ್ಯ ಸರ್? ನಿಮ್ ಕೈಲಿ 100 ರೂಪಾಯಿ ಇದೆ, ನನ್ನ ಕೈಲಿ 100 ರೂಪಾಯಿ ಇದೆ. ಹೌದು. ನಿಮಗೆ 100 ರೂಪಾಯಿ ಹೇಗೆ ಬೇಕಾದ್ರೆ ನೀವು ಅಂದ್ರೆ ನೀವು ಸರಿಯಾಗಿ ದುಡಿದು ಗಳಿಸಿದ್ರೆ ಆ 100 ರೂಪಾಯಿನ ನೀವು ಹೇಗೆ ಬೇಕಾದ್ರೂ ಯೂಸ್ ಮಾಡ್ಬೋದಲ್ವೇ, ನಿಮ್ಮ ಅವಶ್ಯಕತೆಗೆ ತಕ್ಕಂತೆ? ಹೌದು. ಅದು ಸ್ವಾತಂತ್ರ್ಯ. ಅದಕ್ಕೆ ಜ್ಞಾನ ಬೇಕಾಗಿಲ್ವಲ್ಲ ಸರ್? ಜ್ಞಾನ ಇಲ್ಲದೆ ಅಲ್ಲ, ಜ್ಞಾನ ಇಲ್ಲ ಅಂದ್ರೆ ನಿಮಗೆ ದುಡಿಮೆ ಹೇಗಾಗ್ತದೆ? ಅಲ್ಲ, ಅದೇ ದುಡಿಲಿಕ್ಕೆ ಎಷ್ಟು ಬೇಕೋ ಅಷ್ಟು ಜ್ಞಾನ ಮಾತ್ರ ಸಾಕು. ಅಲ್ಲಲ್ಲ, ನಾನು ಇಲ್ಲಿ ವೇದದಲ್ಲಿ ಅಲ್ಲಿಂದ ಆರಂಭ ಆಗಿ ನಾವು ಬದುಕಬೇಕಲ್ಲ, ಅಲ್ಲಿಂದ ಆರಂಭವಾಗಿ ಅಂತಿಮ ಜ್ಞಾನ ತನಕ ತಗೊಂಡೋಗುತ್ತೆ. ಅದೇ ಸರ್, ಅಂದ್ರೆ ನನ್ ಕನ್ಫ್ಯೂಷನ್ ಏನಂದ್ರೆ ಅಂತಿಮ ಜ್ಞಾನ ಅಂದ್ರೆ ಏನು ಅಂತಂದ್ರೆ ಅರ್ಥ ಇಟ್ ಇಸ್ ನಾಟ್ ಇನ್ಫಿನಿಟಿ, ದೇರ್ ಇಸ್ ಎನ್ ಎಂಡ್ ಅಂತ. ಎಂಡ್ ಇದೆ, ಅಂತಿಮ ಅಂತ ಇದೆ. ಅಂತಿಮ ಅಂತಿಲ್ಲ, ಅಲ್ಟಿಮೇಟ್ ಅಂತ ಇದೆ. ಅದೇ ಬಿಯಾಂಡ್ ವೇದಾಸ್ ಅಲ್ಲ, ಅದೇ ಪರಮ ಆತ್ಮ, ಪರಮಾತ್ಮ, ಪರಮ ಅಲ್ಲೇ ಇದೆಯಲ್ಲ ಪರಮ ಪದ. ಪರಮ ಅಂದ್ರೆ ಅಲ್ಟಿಮೇಟ್. ಓಕೆ. ಅದು ಇನ್ನೂ ಕನ್ಫ್ಯೂಷನ್ ಏನಂದ್ರೆ ಪರಮ ಅಂದ್ರೆ ಅದು ಈಸ್ ಇಟ್ ಕ್ವಾಂಟಿಫೈಡ್ ಆರ್ ನಾಟ್ ಅಂತ. ಅದನ್ನ ಇವತ್ತು ಆ ಟಾಪಿಕ್ ಅನ್ನು ಹೇಳೋದಕ್ಕೇನೆ ನಾನು ತರಗತಿ ಆರಂಭ ಮಾಡಿದ್ದು. ಜ್ಞಾನ ಅಂದ್ರೆ ಇನ್ಯಾರಿಗಾರು ಏನಾರು ಹೇಳೋದಕ್ಕೆ ಇಷ್ಟ ಇದೆಯಾ? ಜ್ಞಾನ ಅಂದ್ರೆ ಏನು ಅಂತ? ಜ್ಞಾನ ಅಂದ್ರೆ ಇವಾಗ ನೀವು ಹೇಳಿದಾಗೆ ಒಂದು ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ಗೊತ್ತಾದ್ಮೇಲೆ ಅದ್ರೊಳಗಡೆ ನಾವು ಯಾವ ತರ ನಮ್ಮನ್ನ ಸರ್ವೈವ್ ಮಾಡ್ಕೊಳ್ಬಹುದು. ಮತ್ತೆ ಆ ಜ್ಞಾನ ಅಂದ್ರೆ ಕಂಟಿನ್ಯೂಸ್, ಸರ್ ಹೇಳ್ದಾಗೆ ಇನ್ಫಿನಿಟಿ, ಅದು ನಮ್ಗೆ ಸಿಗ್ತಾನೆ ಹೋಗುತ್ತೆ, ನಾವು ಡಿಸಾಲ್ವ್ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ. ಬಟ್ ಹೆಚ್ಚಿಗಲ್ಲ, ಎಂಡ್ ಯಾವಾಗ ಆಗುತ್ತೆ ಅನ್ನೋದೇ ಕನ್ಫ್ಯೂಷನ್. ಅದೇ ವೇದದಲ್ಲಿ ಇದೆಯಲ್ಲ ಪರಮಾತ್ಮ, ಅಲ್ಟಿಮೇಟ್ ಅಂತ ಹೇಳಿಯಾರಲ್ಲ ಸರ್. ಇದು ಅಪ್ಲೈ ಮಾಡ್ಕೊಂತ ನಾವು ಮಾಯೆಯಿಂದ ಆಚೆ ಬರೋದಾಗ್ಬೋದಾ ಸರ್? ಹೌದು, ಮಾಯೆಯಿಂದ ಅಂತಂದ್ರೆ ಈಗ ನಾವು ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ನಮ್ಗೆ
ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇದೆ, ಗೊತ್ತಾದ್ಮೇಲೆ ಅಲ್ಲಿಗೆ ಮುಗೀತು, ಅಲ್ಲಿಗೆ ಆಯ್ತು, ಅದು ಕ್ಯೂರಿಯಾಸಿಟಿ ಮುಗ್ದು ಹೋಗುತ್ತೆ. ಮತ್ತೆ ನೆಕ್ಸ್ಟ್ ಏನು ಅಂತ ಒಂದು ತಿಳ್ಕೊಬೇಕು ಅನ್ನೋದೇ ಜ್ಞಾನ ಆಗಿರ್ಬೋದಾ ಸರ್? ಅದೇ ಈಗ ಇಷ್ಟು ದಿನ ನೀವು ಪಾಠ ಕೇಳಿ, ಇಷ್ಟು ದಿನ ನೀವು ಇಷ್ಟು ವರ್ಷಗಳ ಕಾಲ ಜೀವನ ಮಾಡಿ ಇಷ್ಟೆಲ್ಲ ಓದ್ಕೊಂಡು ಬರ್ಕೊಂಡು ಮಾಡ್ಕೊಂಡು ಇದ್ದೀರಲ್ಲ, ನೀವುಗಳು ಹೇಳಿ ಜ್ಞಾನ ಅಂದ್ರೆ ಏನು ಅಂತ. ನೀವೇನ್ ಕಂಡ್ಕೊಂಡಿದ್ದೀರಾ ಜ್ಞಾನ ಅಂದ್ರೆ? ಸರ್ ಅದೇ ಸರ್, ಅಂದ್ರೆ ಈಗ ಅಪ್ಲೈ ಮಾಡಿ ಅದ್ರ ಒಳಗಡೆ ಏನಿದೆ ಏನಿಲ್ಲ ಅಂತ ಗೊತ್ತಾಗಿ ಅದನ್ನ ಏನೋ ಅದೇ ಮಾಯೆಯಿಂದ ಆಚೆ ಬರೋದು ಅಂತ ಅನ್ಕೊಂಡಿದೀನಿ ಸರ್. ಅದು ಹೌದಾ? ಈಗ ಒಂದು ಅನ್ನ ಮಾಡಬೇಕು, ಅನ್ನ ಮಾಡೋ ಹೇಗೆ ಅಂತ ತಿಳ್ಕೊಳ್ಳೋ ಜ್ಞಾನ ಇದ್ರೆ ಅನ್ನ ಮಾಡಿ ನಾವು ಊಟ ಮಾಡ್ಬೋದು, ಅದು ಕೂಡ ಜ್ಞಾನವೇ ಅಲ್ವೇ? ಆ ಥರ ಜ್ಞಾನ ಅಂತಂದ್ರೆ ಎಲ್ಲಾ ಕಡೆನೂ ಇದೆ. ಆದ್ರೆ ವೇದ ಹೇಳುತ್ತಿರುವ ಜ್ಞಾನ ಯಾವುದು? ಸರ್ ಜ್ಞಾನ ಆಲ್ರೆಡಿ ಇದೆ, ನಾವ್ ಅದನ್ನ ಹುಡುಕ್ತಿದೀವಿ ಅಷ್ಟೇ ಅಲ್ವಾ ಸರ್? ಈಗ ನಮ್ಗೆ ಆಲ್ರೆಡಿ ಇದೆ, ಸಬ್ ಕಾನ್ಶಿಯಸ್ ಮೈಂಡ್ ಆಲ್ರೆಡಿ ಸರ್ಚಿಂಗ್ ಅಷ್ಟೇ, ನಾವು ಹುಡುಕ್ತಾ ಇದೀವಿ ಅಷ್ಟೇನೆ. ಜ್ಞಾನ ಆಲ್ರೆಡಿ ವೇದದಲ್ಲಿ ಇದೆ, ಎಲ್ಲ ಇದೆ. ನಮ್ಗೆ ಅರ್ಥ ಆಗುವ ರೀತಿ ಬೇರೆ ಬೇರೆ ಇದೆ, ನಾವ್ ಅರ್ಥ ಮಾಡ್ಕೊಳ್ತಾ ಇಲ್ಲ. ನಮ್ ಪಕ್ಕದಲ್ಲೇ ಇದ್ರು ನಾವ್ ಅರ್ಥ ಮಾಡ್ಕೊಳ್ತಾ ಇಲ್ಲ, ನಾವ್ ಅದನ್ನ ಹುಡುಕ್ತಾ ಇದೀವಿ. ಹುಡುಕಿ ಎಲ್ಲೋ ಒಂದ್ ಕಡೆ ಬರ್ತಾ ಇದೀವಿ, ನಮ್ಗದು ಒಪ್ಕೊಳಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ನಾವು ಹೌದಾ ಅಲ್ವಾ ಅದಕ್ಕೆ ನಾವ್ ಇನ್ನೂ ಮತ್ತೆ ಎಕ್ಸಾಂಪಲ್ ಕೇಳ್ತಾ ಇದೀವಿ. ಸೊ ಈ ಕನ್ಫ್ಯೂಷನ್ ನಲ್ಲೇ ನಾವು ಬದುಕ್ತಾ ಇದೀವಿ. ಒಂದು ಎಂಡ್ ಅಂತ ಯಾಕಿಲ್ಲ ಅಂತಂದ್ರೆ ಕನ್ಫ್ಯೂಷನ್ ಇದೆ ನಮ್ಗೆ. ಇಲ್ಲ, ಎಂಡ್ ಇದೆ. ಈಗ ಒಂದು ಟೀ ಮಾಡ್ಬೇಕು, ಈಗ ನನಗೆ ಟೀ ಗೊತ್ತಿಲ್ಲ, ಟೀ ಮಾಡೋದು ಹೇಳ್ಕೊಡ್ತೀರಾ. ಅದರಲ್ಲೇನು ಟೀ ಪುಡಿ, ಸಕ್ಕರೆ, ಹಾಲು, ನೀರು, ಇದಿಷ್ಟು ಪದಾರ್ಥಗಳು. ಸ್ಟವ್ ಮೇಲೆ ನೀರಿಡಬೇಕು, ಬಿಸಿ ಆದಮೇಲೆ ಪುಡಿ ಹಾಕಬೇಕು, ಯಾವುದಾದ್ಮೇಲೆ ಯಾವ್ದು ಹಾಕಬೇಕು, ಎಷ್ಟೊತ್ತು ಕಾಯಿಸ್ಬೇಕು, ಆಮೇಲೆ ಅದನ್ನು ಸೋಸಿದಾಗ ಟೀ ಕುಡಿಯಲಿಕ್ಕೆ ರೆಡಿ ಆಗ್ತದೆ. ನನಗೆ ಜ್ಞಾನ ಬಂತು, ನಾನೇ ಟೀ ಮಾಡ್ಕೋತೀನಿ ಅಲ್ವಾ? ಅದೇ ರೀತಿ ವೇದಗಳು, ಉಪನಿಷತ್ತುಗಳು ನಮಗೇನು ಬೇಕು ಅದನ್ನ ಗಳಿಸಲಿಕ್ಕೆ, ಟೀ ಹೇಗೆ ಮಾಡೋದು ಹೇಗೆ ಅಂತ ನಾವು ಕಲ್ತ್ಕೊತಾ ಇದ್ದೀವಿ. ಅದೇ ರೀತಿ ಎಲ್ಲವನ್ನೂ ಹೇಳ್ಕೊಡ್ತಾ ಇದೆ. ಯಾಕೆಂದ್ರೆ ಪಾಕಶಾಸ್ತ್ರ 12,000 ರೈಟಪ್ಗಳಿದೆ ಭಾರತದಲ್ಲಿ ಪಾಕಶಾಸ್ತ್ರದ ಮೇಲೇನೆ ವೈದಿಕವಾಗಿ. ಅಂದ್ರೆ ಯಾವುದೇ ವಿದ್ಯೆ ತಗೊಳ್ಳಿ, ಸಿಕ್ಕಾಪಟ್ಟೆ ರೈಟಪ್ಗಳಿದೆ, ಸಿಕ್ಕಾಪಟ್ಟೆ ರಿಸರ್ಚ್ಗಳಿದೆ. ಇಲ್ಲಿ ನಾನು ಹೇಳಕ್ ಹೊರಟಿರೋದನ್ನ, ಈ ಜ್ಞಾನ ಅನ್ನೋದನ್ನ ನಾವು ಚಿಂತೆ ಮಾಡ್ತಾ ಕೂತ್ರೆ ಎಷ್ಟೇ ಡಿಸ್ಕಸ್ ಮಾಡಿದ್ರು ಅದ್ರ ಅಂತಿಮ ನಮ್ಮ ಅರಿವಿಗೆ ಬರುವುದು ಕಷ್ಟ. ನಿಜವಾದ ಜ್ಞಾನ ಅಂತಂದ್ರೆ ಅರ್ಥ ಏನು ಅಂದ್ರೆ ಟ್ರೂತ್, ಆಕ್ಷನ್ ಆ್ಯಂಡ್ ರಿಯಾಲಿಟಿ. ಏನು ಹೇಳಿ? ಟ್ರೂತ್ ಅಂದ್ರೆ ಸತ್ಯ, ಆಕ್ಷನ್ ಕ್ರಿಯೆ, ಮತ್ತು ರಿಯಾಲಿಟಿ ವಾಸ್ತವಿಕತೆ. ಅಂದ್ರೆ ಸತ್ಯ ಅನ್ನೋದು ನಿರಂತರ, ನಿತ್ಯ, ಅದಿದ್ದೇ ಇದೆ. ಅದರಿಂದ ಉಂಟಾಗುವ, ಅದರ ಸಾಮರ್ಥ್ಯದಿಂದ ಉಂಟಾಗುವ ಕ್ರಿಯೆಗಳಿಂದ ಏನೋ ಒಂದು ಫಲಿತಾಂಶ ಬರ್ತದೆ. ಆ ಫಲಿತಾಂಶವೇ ವಾಸ್ತವಿಕತೆ. ಅಂದ್ರೆ ಅದ್ವೈತ, ತ್ರೈತ ಹಾಗೂ ದ್ವೈತ, ಇವು ಮೂರೂ ಕೂಡ ಸತ್ಯ. ಮಧ್ವಾಚಾರ್ಯರ ಫಾಲೋಯರ್ಸು ಅದೊಂದೇ ಸತ್ಯ, ಉಳಿದ ಮಿಥ್ಯ. ಅಥವಾ ಶಂಕರಾಚಾರ್ಯ ಫಾಲೋಯರ್ಸು ಅದ್ವೈತ ಮಾತ್ರ ಸತ್ಯ, ಉಳಿದಿದ್ದು ಸರಿ ಇಲ್ಲ, ಹೀಗೆಲ್ಲ ಮಾತಾಡ್ತಾರೆ. ಹಾಗಲ್ಲ. ಇವ್ರು 3 ಜನನು ಕೂಡ ವೇದದಿಂದನೇ ಇದೆಲ್ಲ ಮಾಡಿದ್ದು. ಅಂದ್ರೆ ವೇದದಲ್ಲಿ ಜ್ಞಾನ ಅಂದ್ರೆ ಏನು? ಸತ್ಯದ ತಿಳುವಳಿಕೆ, ಕ್ರಿಯೆಯ ತಿಳುವಳಿಕೆ, ವಾಸ್ತವಿಕತೆ ಕುರಿತಾದ ತಿಳುವಳಿಕೆ.
ಯಾವುದನ್ನ ತಗೊಂಡು ಏನು ಮಾಡಿದರೆ ಅದು ಏನು ಕೊಡ್ತದೆ? ಏನ್ ಹೇಳಿ? ಯಾವುದನ್ನ ತಗೊಂಡು ಅದನ್ನ ಹೇಗೆ ಪ್ರಯೋಗಿಸಿದರೆ, ಅಂದ್ರೆ ಕ್ರಿಯೆಗೆ ಒಳಪಡಿಸಿದರೆ ಅದು ಏನನ್ನು ಕೊಡ್ತದೆ? ಏನನ್ನು ತಗೊಂಡು ಅಂದ್ರೆ ಸತ್ಯವನ್ನ ತಗೊಂಡು ಕ್ರಿಯೆಗೆ ಒಳಪಡಿಸಿದರೆ, ಅಂದ್ರೆ ಮಾಯೆಗೆ ಒಳಪಡಿಸಿದರೆ ಬರುವಂತಹ ಫಲ ವಾಸ್ತವಿಕತೆ, ಶುಭ. ಅಂದ್ರೆ ವೇದ ಪ್ರಕಾರ ನಾವು ಏನ್ ತಿಳ್ಕೋಬೇಕಾಗಿದೆ? ನಮಗೆ ಏನು ಬೇಕು ಅದು ಗೊತ್ತಾಗ್ತಾ ಇದೆ. ನಮ್ಮಲ್ಲಿ ಬಯಕೆಗಳಿದೆ, ಇಚ್ಛೆ ಇದೆ, ಆಸೆ ಇದೆ, ಅವಶ್ಯಕತೆಗಳಿವೆ, ಗುರಿ ಇದೆ, ಇಷ್ಟೆಲ್ಲ ಇದೆ. ಅದೆಲ್ಲ ಪ್ರಾಕ್ಟಿಕಲ್ ಆಗಿ ನೆರವೇರಬೇಕು ಅಂದ್ರೆ ಅದಕ್ಕೆ ಸರಿಯಾದ ಕ್ರಿಯೆ ಬೇಕು. ಆ ಕ್ರಿಯೆಗೆ ರಾ ಮೆಟೀರಿಯಲ್ ಸಾಮರ್ಥ್ಯವಾಗಿ ಅಂದ್ರೆ ಸಾರ ರೂಪದಲ್ಲಿ ಸತ್ಯವಿರಬೇಕು. ಟೀ ಮಾಡಬೇಕಾದ್ರೆ ಟೀ ಪುಡಿಯೇ ಇಲ್ಲ, ಅದರ ಸಾರವೇ ಇಲ್ಲ ಅಂದ್ರೆ ನಾವೇನೇ ಕ್ರಿಯೆ ಮಾಡಿದ್ರು ವಾಸ್ತವಿಕತೆಯಲ್ಲಿ ಟೀ ಆಗೋದಿಲ್ಲ. ಹಾಗಾಗಿ ಟೀ ಪುಡಿ ಟೀ ಮಾಡೋದಕ್ಕೆ ಅತ್ಯವಶ್ಯಕ. ಹಾಗಂತ ಟೀ ಪುಡಿ, ಸಕ್ಕರೆ, ನೀರು ಎಲ್ಲದನ್ನು ಸುಮ್ಮನೆ ಒಂದ್ ಕಡೆ ಇಟ್ಕೊಂಡ್ರೆ ಆಗತ್ತಾ? ಟೀ ರೆಡಿ ಆಗತ್ತಾ? ಆಗೋದಿಲ್ಲ. ಅದು ಒಂದು ಕ್ರಿಯೆಗೆ ಒಳಪಡಬೇಕು. ಅದಕ್ಕೊಂದು ಶಾಖ ಬೇಕು, ವಗೈರ ವಗೈರ. ನಿಮಗೆ ಗೊತ್ತು ಟೀ ಹೇಗೆ ಮಾಡ್ತೀವಿ, ಸಮಯ ಬೇಕು. ಅಷ್ಟೂ ಕ್ರಿಯೆಗಳು ನಡೆದಾಗ ಆಗ ಇಷ್ಟೆಲ್ಲ ಸತ್ಯದಿಂದ ಏನೆಲ್ಲ ತಗೊಂಡ್ವಿ, ಸಕ್ಕರೆ ಪುಡಿ, ಟೀ ಪುಡಿ, ನೀರು ಎಲ್ಲ ತಗೊಂಡು, ಹಾಲು ಎಲ್ಲ ಹಾಕಿ ನಾವೇನು ಮಾಡಿದ್ವಿ, ಅವುಗಳೆಲ್ಲ ಒಂದು ಮಿಕ್ಸ್ಚರ್ ಆಗಿ ಒಂದು ಡಿಕಾಕ್ಷನ್ ಬಂತು. ಅದನ್ನ ಸೋಸ್ಕೊಂಡು ಲೋಟದಲ್ಲಿ ತಗೊಂಡಾಗ ಅದು ಟೀ ಅನ್ನೋ ಒಂದು ವಾಸ್ತವಿಕತೆ ಆಯಿತು. ಅಂದ್ರೆ ಟೀ ಕುಡಿಬೇಕು ಅನ್ನೋ ಒಂದು ಇಚ್ಛೆ ನನಗೆ ಬಂದಾಗ ಅದಕ್ಕೆ ಏನೆಲ್ಲ ಸತ್ಯ ಬೇಕು, ಆ ಸತ್ಯಗಳು ಯಾವ ಕ್ರಿಯೆಗೆ ಒಳಪಡಬೇಕು, ಹೇಗೆ ಒಳಪಡಬೇಕು, ಎಷ್ಟು ಒಳಪಡಬೇಕು, ಯಾವುದಾದ್ಮೇಲೆ ಯಾವ ಕ್ರಿಯೆ ಒಳಪಡಬೇಕು, ಅದೆಲ್ಲ ಸರಿಯಾ ಒಂದು ಕಡೆಯಿಂದ ನಡೆದ್ರೇನೆ ವಾಸ್ತವಿಕತೆಯಲ್ಲಿ ನನಗೆ ಟೀ ಸಿಗುವಂತಹದ್ದು. ಅಂದ್ರೆ ನಾನೀಗ ಮೊದಲೇ ಹೇಳಿದಾಗೆ ನಮ್ಮ ಬಯಕೆ, ಗುರಿ, ಇಚ್ಛೆ, ಸಾಧನೆ, ಕಾಮ, ಕನಸು ಇವೆಲ್ಲ ನಿಜ ಆಗಬೇಕು, ನಡಿಬೇಕು. ನನಗೋಸ್ಕರ ಅವರ ಪ್ರಾಕ್ಟಿಕಲ್ ಆಗಿ ನಡಿಬೇಕು ಅಂದ್ರೆ ಅದು ವಾಸ್ತವಿಕವಾಗಿ ನಡಿಬೇಕು ಅಂದ್ರೆ ಅದಕ್ಕೆ ಸಂಬಂಧಿಸಿದ ಕ್ರಿಯೆ ಮಾಡಬೇಕು. ಆ ಕ್ರಿಯೆಯಲ್ಲಿ ಸತ್ಯವು ರಾ ಮೆಟೀರಿಯಲ್ ಆಗಿರಬೇಕು. ಈ ಮೂರಲ್ಲಿ ಯಾವುದೇ ಒಂದಿಲ್ಲ ಅಂತಂದ್ರು ನಮ್ಮ ಅವಶ್ಯಕತೆ ಪೂರೈಕೆ ಆಗೋದಿಲ್ಲ, ನಮ್ಮ ಆಸೆ ಮುಗಿಯೋದಿಲ್ಲ, ನಾವು ಗುರಿ ತಲುಪಕ್ಕಾಗೋದಿಲ್ಲ, ನಾವು ಸಾಧನೆ ಮಾಡಿದ್ರೆ ಸಾಧಿಸೋದಿಲ್ಲ. ಇಡೀ ಪ್ರಪಂಚ, ಇಡೀ ಸೃಷ್ಟಿಯಲ್ಲಿ ನಡೀತಾ ಇರೋದೇ ಇಷ್ಟೇ, ಸತ್ಯ, ಕ್ರಿಯೆ, ವಾಸ್ತವಿಕತೆ, ಟ್ರೂತ್, ಆಕ್ಷನ್ ಆ್ಯಂಡ್ ರಿಯಾಲಿಟಿ. ಸತ್ಯವನ್ನೇ ವೇದ ಅದ್ವೈತ ಅಂತ ಹೇಳತ್ತೆ. ಯಾಕೆ? ಟೀ ಪುಡಿಯಿಂದನೇ ಟೀ ಮಾಡಲಿಕ್ಕೆ ಸಾಧ್ಯವೇ ವಿನಃ ಟೀ ಪುಡಿಗೆ ಮತ್ತೇನೋ ಪುಡಿ ಹಾಕಿದ್ರೆ ಟೀ ಆಗೋದಿಲ್ವಲ್ಲ. ಟೀ ಆಗಬೇಕು ಅಂದ್ರೆ ಟೀ ಪುಡಿಯೇ ಬೇಕಲ್ಲ, ಅದಕ್ಕೆ ಮತ್ತೊಂದು ಆಲ್ಟರ್ನೇಟಿವ್ ಅಂತ ಇಲ್ವಲ್ಲ.
ಕಾಫಿ ಪುಡಿ ಹಾಕಿದ್ರೆ ಕಾಫಿ ಆಗ್ತದೆ, ಟೀ ಆಗೋದಿಲ್ಲ. ಆ ಥರ ಈ ಪ್ರಪಂಚದಲ್ಲಿ ವಾಸ್ತವಿಕತೆಯಲ್ಲಿ ರಿಸಲ್ಟ್ ಬರಬೇಕು ಅಂತಂದ್ರೆ ಅದಕ್ಕೆ ಬದಲಿ ವಸ್ತುಗಳಲ್ಲ, ಅದಕ್ಕೆ ಏನೇನು ಅವಶ್ಯಕತೆ ಇದೆ ಅದೇ ಬೇಕು. ಹಾಗಾಗಿ ಅದೇನದು ಅದ್ವೈತ, ಎರಡಲ್ಲದ್ದು, ಒಂದು ಅಂತ ಹೇಳ್ತಾ ಇಲ್ಲ, ಎರಡಲ್ಲದ್ದು. ಸತ್ಯ ಯಾವತ್ತು ಎರಡಲ್ಲದ್ದು. ಎರಡಲ್ಲದ್ದು ಇದ್ದಾಗ ಮಾತ್ರ ಅದು ಎರಡಲ್ಲದ್ದು, ಆದ್ದರಿಂದ ಮಾತ್ರ ಟೀ ಪುಡಿನೇ ಹಾಕಬೇಕು ಟೀ ಮಾಡೋದಕ್ಕೆ, ಅಕ್ಕಿನೇ ಹಾಕಬೇಕು ಅನ್ನ ಮಾಡೋದಕ್ಕೆ. ಈ ರೀತಿಯಾಗಿ ಅದರ ಬದಲಿಗೆ ಅಥವಾ ಅದೇ ಥರ ಅಂತ ಇಲ್ಲ. ಯಾವುದೇ ಒಂದು ವಾಸ್ತವಿಕತೆಯಲ್ಲಿ ಒಂದು ಮಾವಿನ ಗಿಡ ಬರಬೇಕು, ಮಾವಿನ ಹಣ್ಣು, ಮಾವಿನ ಹಣ್ಣಿಗೆ ಆಲ್ಟರ್ನೇಟಿವ್ ಏನಿದೆ ಅಂದ್ರೆ ಸೆಕೆಂಡ್ ಏನಿದೆ? ಒಂದು ಮಾವಿನ ಹಣ್ಣು ಅದ್ರಲ್ಲಿ ಇರಬೇಕಾದಿರೋದ್ರಿಂದ ಅದು ಮಾವಿನ ಹಣ್ಣು. ಅಂದ್ರೆ ಏನಾಗೋದಿಕ್ಕೆ ಏನು ಬೇಕಿದೆ ಅದೇ ಬೇಕಲ್ವೇ? ಸಿಹಿಗೆ ಆಲ್ಟರ್ನೇಟಿವ್ ಯಾವುದು? ಸಿಹಿ ಕೊಡುವಂತ ಪದಾರ್ಥಗಳು ಹಲವಾರು, ಆದ್ರೆ ಸಿಹಿ ಅನ್ನೋದಕ್ಕೆ ಆಲ್ಟರ್ನೇಟಿವ್ ಯಾವುದು? ಖಾರ ಆಲ್ಟರ್ನೇಟಿವ್ ಯಾವುದು? ಆ ಥರ ಸತ್ಯಕ್ಕೆ ಆಲ್ಟರ್ನೇಟಿವ್ ಇಲ್ಲ, ಎರಡನೇದಿಲ್ಲದ್ದು. ಅಂದ್ರೆ ಏನೇ ನಾವೊಂದು ನಮ್ಮ ಕನಸು ಸಾಕಾರವಾಗಬೇಕು ಅಂತಂದ್ರೆ ಅದಕ್ಕೆ ಏನು ನಾವು ತೊಡಗಿಸಬೇಕು ಸಾರ ರೂಪದಲ್ಲಿ, ಅದೇ ಸತ್ಯ. ಸತ್ಯದ ನಾವೇನೇನೋ ತಿಳ್ಕೊಂಡ್ಬಿಟ್ಟಿದ್ದೀವಿ, ಮಹತ್ತರ ಸ್ಥಾನ ಕೊಟ್ಟಿದ್ದೀವಿ, ಪೂಜೆ ಮಾಡ್ತೀವಿ, ಹಾಗೆ ಇರಬೇಕು ಅನ್ಕೋತೀವಿ ಮಾತಿನಲ್ಲಿ ಕೃತಿಯಲ್ಲಿ. ಅದು ಸತ್ಯ ಅಂದ್ರೆ ಏನು ಅಂತ ಅರ್ಥ ಆಗಿಲ್ಲ. ಇಷ್ಟೇ ಸತ್ಯ ಅಂದ್ರೆ ಸದ್ಯಕ್ಕೆ ಇಷ್ಟು ತಿಳ್ಕೊಳ್ಳೋಣ. ಸೂರ್ಯನಿಗೆ ಆಲ್ಟರ್ನೇಟಿವ್ ಯಾವುದು ನಮ್ಮ ಗ್ರಹಮಂಡಲದಲ್ಲಿ? ಚಂದ್ರನಿಗೆ ಆಲ್ಟರ್ನೇಟಿವ್ ಯಾವುದು? ನಮ್ಮ ಭೂಮಿಗೆ ಆಲ್ಟರ್ನೇಟಿವ್ ಯಾವುದು? ನಕ್ಷತ್ರಕ್ಕೆ ಆಲ್ಟರ್ನೇಟಿವ್ ಯಾವುದು? ಶಿವನಿಗೆ ಆಲ್ಟರ್ನೇಟಿವ್ ಯಾವುದು? ಬ್ರಹ್ಮನಿಗೆ ಆಲ್ಟರ್ನೇಟಿವ್ ಯಾವುದು? ಯಾವುದೂ ಇಲ್ಲ. ಸುಳ್ಳಿಗೆ ಆಲ್ಟರ್ನೇಟಿವ್ ಯಾವುದು? ಇಲ್ಲ, ಸುಳ್ಳಿಗೆ ಆಲ್ಟರ್ನೇಟಿವ್ ಇಲ್ಲ. ಸುಳ್ಳೇ ಅಷ್ಟೇ, ಸುಳ್ಳು ಅಂದ್ರೆ ಸುಳ್ಳೇ. ನಿಜವಾದ ಸುಳ್ಳು ಅದು ಸತ್ಯವಾಗಿದ್ದರೆ ಮಾತ್ರ ಅದು ಸುಳ್ಳೇ ಆಗಿರುತ್ತಿಲ್ಲ, ಸತ್ಯವಾಗ್ಬಿಡುತ್ತದು. ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದೇನು? ಸತ್ಯ ಅಂದ್ರೆ ಸಾರ. ನಮಗೇನು ಬೇಕು ಅದನ್ನ ಪಡೀಲಿಕ್ಕೆ ಅವಶ್ಯಕತೆ ಇರುವಂತಹ ವಸ್ತುವನ್ನ, ವಿಷಯವನ್ನ, ವಿಚಾರವನ್ನ, ಶಕ್ತಿಯನ್ನ ಬಳಸಬೇಕಿದೆಯೋ ಅದನ್ನೇ ಬಳಸಬೇಕಿದೆ. ಟೀ ಮಾಡಲಿಕ್ಕೆ ಹೇಗೆ ಟೀ ಪುಡಿನೇ ಹಾಕಬೇಕಾಗಿದೆಯೋ ಹಾಗೆ ಪ್ರತಿಯೊಂದು ಸಾಧನೆಗೆ ಹೀಗೀಗೆ ಮಾಡಬೇಕು ಅಂತ ಇದೆ. ಈಗ ನಮ್ಮ ದೇಶದಲ್ಲೇ ಒಂದು PhD ಮಾಡ್ತೀನಿ, ರಿಸರ್ಚ್ ಮಾಡ್ತೀನಿ, ಡಿಗ್ರಿ ಮಾಡ್ತೀನಿ, SLC ಮಾಡ್ತೀನಿ, 1ನೇ ಕ್ಲಾಸ್ಗೆ ಹೋಗ್ತೀನಿ, ಪ್ರಿ KGಗೆ ಹೋಗ್ತೀನಿ, UKGಗೆ ಹೋಗ್ತೀನಿ, ಪ್ರೀ ನರ್ಸರಿಗೆ ಹೋಗ್ತೀನಿ, ಎಲ್ಲದಕ್ಕೊಂದು ಸಿಲೆಬಸ್ ಇದೆ. ನಾನು ನನ್ನ ಮಗು ಸೇರಿಸಿದ್ರೆ ಅದು ಕೂಡ ಅದೇ ಮಾಡಬೇಕು. ನಾನು ಅದೇ ಮಾಡ್ಕೊಂಡ್ ಬಂದಿರೋದು, ನೀವು ಅದೇ ಮಾಡ್ಕೊಂಡ್ ಬಂದಿರೋದು, ನಮ್ಮ ಹಿರಿಯರು ಅದೇ ಮಾಡ್ಕೊಂಡ್ ಬಂದಿರೋದು, ಅದೇ ಈ ಕಲ್ತಿರೋದು. ಆ ಅಂದ್ರೆ ಹೀಗೆ ಬರಿಬೇಕು ಅಂತ ನಮ್ಮ ತಾತನ ಹಾಗೆ ಕಲ್ತಿದ್ದು, ಮುತ್ತಾತನ ಹಾಗೆ ಕಲ್ತಿದ್ದು, ನಮ್ಮ ಅಪ್ಪನ ಹಾಗೆ ಕಲ್ತಿದ್ದು, ನಾನು ಹಾಗೆ ಕಲ್ತಿದ್ದು, ನನ್ನ ಮಕ್ಕಳು ಹಾಗೆ ಕಲ್ತಿರೋದು.
ಏನಾರ ಬದಲಾವಣೆ ಆಗಿದೆಯೇ? ಈ ಥರ ಸತ್ಯ ಎಲ್ಲದರಲ್ಲೂ ಹರ್ಕೊಂಡು ಹೋಗ್ತಾ ಇರುತ್ತೆ. ಆ ಸತ್ಯವನ್ನೇ ನಾವು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ದಾಟಿಸ್ತೇವೆ. ಆ ಸತ್ಯದ ಪರಿಚಯವನ್ನು ನಾವು ಮೊದಲು ಮಾಡ್ಕೋತೇವೆ, ಗುರುಗಳಿಂದ, ಹಲವಾರು ಮಾಧ್ಯಮಗಳಿಂದ, ನಂತರ ಬೇರೆಯವರಿಗೆ ತಿಳಿಸ್ಕೊಡ್ತೇವೆ. ಅಂದ್ರೆ ಒಂದು ವಾಸ್ತವಿಕತೆ, ಒಂದು ರಿಯಾಲಿಟಿನಲ್ಲಿ ಏನಾರ ಒಂದು ನಮಗೆ ಬೇಕು ಅಂತಂದ್ರೆ ಅದಕ್ಕೆ ಬೇಕಾಗಿರುವುದು ಮೊಟ್ಟ ಮೊದಲು ಏನು? ಸತ್ಯದ ತಿಳುವಳಿಕೆ. ಸತ್ಯದ ತಿಳುವಳಿಕೆ. ಯಾರಿಗಾದ್ರೂ ಡೌಟ್ ಇದೆಯಾ ಸತ್ಯ ಅಂದ್ರೆ ಏನು ಅಂತ? ನಾನು ಆದಷ್ಟು ಸಿಂಪ್ಲಿಫೈ ಮಾಡಿ ಹೇಳಿದ್ದೀನಿ. ಯಾರಿಗಾದ್ರೂ ಡೌಟ್ ಇದ್ರೆ ಕೇಳಿ. ಸತ್ಯ ಅಂದ್ರೆ ಅರ್ಥವಾಯ್ತೋ ಇಲ್ವೋ? ಸತ್ಯ ಅಂದ್ರೆ ಕಾನ್ಸೆಪ್ಟ್ ಅಲ್ಲ. ಸತ್ಯ ಅಂದ್ರೆ ಕೇವಲ ಏನೋ ಒಂದು ಮಾತಲ್ಲ. ಯಾರಿಗಾರ ಡೌಟ್ ಇದೆಯಾ? ಈ ಸತ್ಯವನ್ನ ತಿಳ್ಕೋ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಬ್ರಹ್ಮ ಅಂದ್ರೇನು? ಸತ್ಯ. ಇದರ ತಿಳುವಳಿಕೆಯೇ ಬ್ರಹ್ಮ. ಅದ್ವೈತ. ಏಕೆಂದ್ರೆ ಸತ್ಯಕ್ಕೆ ಆಲ್ಟರ್ನೇಟಿವ್ ಇಲ್ಲ. ಈಗ ಉದಾಹರಣೆ, ನನ್ನ ಮಗನಿಗೆ ಆಲ್ಟರ್ನೇಟಿವ್, ಐ ಕೆನಾಟ್ ಫೈಂಡ್ ದಿ ಆಲ್ಟರ್ನೇಟಿವ್ ಫಾರ್ ಮೈ ಸನ್. ಐ ಕೆನಾಟ್ ಫೈಂಡ್ ಆಲ್ಟರ್ನೇಟಿವ್ ಫಾರ್ ಮೈ ವೈಫ್. ಐ ಕೆನಾಟ್ ಫೈಂಡ್ ಆಲ್ಟರ್ನೇಟಿವ್ ಫಾರ್ ಮೈ ಬ್ರದರ್. ಐ ಕೆನಾಟ್ ಫೈಂಡ್ ಆಲ್ಟರ್ನೇಟಿವ್ ಫಾರ್ ಮೈ ಪೇರೆಂಟ್ಸ್. ಆದರೆ ಎಲ್ಲಿ ಹುಡುಕ್ತೀರಾ ನೀವು? ಎಲ್ಲರೂ ಅಷ್ಟೇ. ಎಲ್ಲಿ ಹಂಗೆಲ್ಲ ಆಗೋದಿಲ್ಲ. ಇದರ ಒಂದು ತಿಳುವಳಿಕೆ ಮೊಟ್ಟ ಮೊದಲು ಬೇಕು. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಬಯಕೆ ಇದೆ, ಪ್ರತಿಯೊಬ್ಬ ಮನುಷ್ಯನಿಗೂ ಗುರಿ ಇದೆ, ಪ್ರತಿಯೊಬ್ಬ ಮನುಷ್ಯನಿಗೂ ಆಸೆ ಇದೆ, ಪ್ರತಿಯೊಬ್ಬ ಮನುಷ್ಯನಿಗೂ ಸಾಧನೆ ಮಾಡಬೇಕು ಅನ್ನೋ ಒಂದು ಇಚ್ಛೆ ಇದೆ. ಈ ರೀತಿಯೆಲ್ಲ ಇರುವಂತಹ ಮನುಷ್ಯ ಅಂದ್ರೆ ನಾನು ವಿಸ್ತಾರಗೊಳ್ಳಬೇಕು. ಅಂದ್ರೆ ವಿಸ್ತಾರಗೊಳ್ಳುವುದೇ ಸ್ವತಂತ್ರ. 10x10 ಜಾಗ ನನ್ನ ಹತ್ರ ಇದ್ರೆ ಅದರಲ್ಲಿ ಎಷ್ಟು ಮಾಡ್ಬೋದು ನಾನು? ಅದೇ ನಂತರ 20x20 ವಿಸ್ತಾರಗೊಂಡಾಗ 20x10 ಇದ್ರೆ ಒಂದು ಸ್ವಲ್ಪ ಕಂಫರ್ಟಬಲ್ ಆಗಿರ್ಬೋದು. ಅದೇ 20x30 ಇದ್ರೆ ಸ್ವಲ್ಪ ಕಂಫರ್ಟಬಲ್ ಆಗಿರ್ಬೋದು. ಅದೇ ರೀತಿ ನಮ್ಮ ವಿಸ್ತಾರಗೊಳ್ತಾ ಸ್ವಾತಂತ್ರ್ಯ ಜಾಸ್ತಿ. ಇಕ್ಕಟ್ಟಿನಲ್ಲಿ ಸುಖವಿಲ್ಲ, ವಿಸ್ತಾರದಲ್ಲಿ ಮಾತ್ರ, ವ್ಯಾಪ್ತಿಯಲ್ಲಿ ಮಾತ್ರ. ಯಾಕೆ ದುಡ್ಡು ಮಾಡಕ್ಕೆ ಮನುಷ್ಯ ಸಾಯ್ತಾನೆ? ಯಾಕೆ ಅಧಿಕಾರಕ್ಕೆ ಸಾಯ್ತಾನೆ? ಯಾಕೆ ಸಂಪತ್ತಿಗಾಗಿ ಸಾಯ್ತಾನೆ? ಯಾಕೆ ಜ್ಞಾನಕ್ಕಾಗಿ ಸಾಯ್ತಾನೆ? ಯಾಕೆ ಬೇಕು ಜ್ಞಾನ ಅಂತಂದ್ರೆ ಅದು ನಮಗೆ ಸ್ವತಂತ್ರವನ್ನು ತಂದು ಕೊಡ್ತದೆ. ಅಂದ್ರೆ ವಿಷ್ಣುವನ್ನು ತಂದು ಕೊಡ್ತದೆ. ಆ ಸ್ವತಂತ್ರ ಶಿವನನ್ನು ತಂದು ಕೊಡ್ತದೆ, ಶುಭವಾಗ್ತದೆ. ಈ ಒಂದು ಸ್ವತಂತ್ರ ವಿಸ್ತಾರದಿಂದ ದೊರಕುವಂತಹ ಸ್ವತಂತ್ರ, ಅದರಿಂದ ನಾವು ಅನುಭವಿಸುವ ಶುಭ ಬರುವುದೆಲ್ಲಿಂದ? ಆಲೋಚನೆ ಮತ್ತು ಚಲನೆಯಿಂದ, ಅಂದ್ರೆ ಜ್ಞಾನದಿಂದ. ಅಂದ್ರೆ ಎಲ್ಲಿದೆ ಇದು ರಿಸೋರ್ಸ್? ಇಷ್ಟೆಲ್ಲ ನಾವು ಗಳಿಸೋದಿಕ್ಕೆ ಸತ್ಯದಲ್ಲಿದೆ. ಯಾರಿಗಾರ ಡೌಟ್ ಇದ್ರೆ ಕೇಳಿ ದಯವಿಟ್ಟು. ಈಗ ಸತ್ಯ ಆಯ್ತು, ನಂತರ ಕ್ರಿಯೆಗೊಳಪಡಬೇಕು. ಅಂದ್ರೆ ಕೇವಲ ಆ ಟೀಗೆ ಬೇಕಾದ 4 ಮೆಟೀರಿಯಲ್ ಇಟ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ಟೀ ಪುಡಿ, ಹಾಲು, ಸಕ್ಕರೆ, ನೀರು. ಸ್ಟವ್ ಹಚ್ಬೇಕು, ಅಗ್ನಿ ಬೇಕು, ಶಾಖ ಕೊಡಬೇಕು, ನೀರಿಡಬೇಕು, ಟೀ ಪುಡಿ ಹಾಕಬೇಕು, ಕುದಿಸ್ಬೇಕು, ಸಕ್ಕರೆ ಹಾಕಬೇಕು, ತೊಳಸ್ಬೇಕು, ಆಮೇಲೆ ಅದಕ್ಕೆ ಹಾಲು ಹಾಕಬೇಕು,
ನಂತರ ಟೀ ರೆಡಿ ಆಗ್ತದೆ. ಅಂದರೆ ಈ 4 ಟೀ ಪುಡಿ, ಸಕ್ಕರೆ, ಹಾಲು, ನೀರು ಎಲ್ಲ ಸಪರೇಟ್ ಆದ ಸತ್ಯಗಳಿದ್ವಾ? ಅವುಗಳದ್ದೇ ಆದ ಸಾರ ಇತ್ತು, ಅವುಗಳದ್ದೇ ಆದ ಕಲರ್ ಇತ್ತು, ಅವುಗಳದ್ದೇ ಆದ ಸ್ಥಿತಿ ಇತ್ತು. ಈಗ ಟೀ ಪುಡಿ ಘನವಾದರೆ ಹಾಲು, ನೀರು ದ್ರವ, ಸಕ್ಕರೆ ಘನ, ಅಗ್ನಿ ಅಲೆ, ಶಾಖ, ಈ ರೀತಿ ಎಷ್ಟೋ ವಿಚಾರಗಳು ಬಂದು ಈ 4 ಸೇರಿ ಟೀ ಆಗಿ ಕನ್ವರ್ಟ್ ಆಯಿತು. ಅಂದ್ರೆ ಕ್ರಿಯೆಗಳಿಂದ ಇದು ಹಿಂಗಾಯ್ತು. ಕ್ರಿಯೆಗಳಿಂದ ಒಂದಾದ ನಂತರ ಒಂದು ಸೇರ್ಕೊಳ್ತು, ಏನೇನೋ ಆಯಿತು. ಅದು ನಮ್ಮ ಕೈಲಿಲ್ಲ, ನಾವು ಸ್ಟವ್ ಹಚ್ಚಿವೆಲ್ಲ ಹಾಕಿಡ್ತೀವಿ. ಟೀ ಆ ಕ್ರಿಯೆನಲ್ಲಿ ಆಗತ್ತೆ, ನಾವು ಮಾಡೋಕ್ಕಾಗೋದಿಲ್ಲ. ನೀರಿಗೆ ಅಕ್ಕಿ ಹಾಕಿಡ್ತೀವಿ, ಕುದ್ದು ಕುದ್ದು ಅನ್ನ ಆಗತ್ತೆ, ನಾವು ಅನ್ನ ಮಾಡೋಕ್ಕಾಗಲ್ಲ, ಕೈಯಲ್ಲಿ ಹಿಡ್ಕೊಂಡು ಅಕ್ಕಿನ. ಆ ಥರ ನೋಡಿ ನಾವು ಏನು ಮಾಡೋಕ್ಕಾಗತ್ತೆ? ಯಾವುದು ಹಂಗೆಲ್ಲ ಏನು ಮಾಡೋಕ್ಕಾಗಲ್ಲ. ಭೂಮಿಯಲ್ಲಿ ಆ ಬೀಜ ಬಿತ್ತಿದ್ರೆ ತಾನಾಗೆ ಬರಬೇಕೆ ಗಿಡ, ವಿನಃ ನಾವೇನು ಮಾಡೋಕ್ಕಾಗೋದಿಲ್ಲ. ಆದರೆ ನಾವು ಕೆಲವು ಕ್ರಿಯೆ ಮಾಡ್ತೇವೆ, ಇನ್ನು ಉಳಿದು ಪ್ರಕೃತಿಯಲ್ಲಿ ನಡೆಯುವಂತಹ ಕ್ರಿಯೆ. ಅದೇ ತ್ರೈತ. ಕ್ರಿಯೆಗಳಲ್ಲಿ 3 ವಿಧ ಬರ್ತದೆ. ತ್ರೈತ ಅಥವಾ ವಿಶಿಷ್ಟಾದ್ವೈತ, ಶ್ರೀರಾಮಾನುಜಾಚಾರ್ಯರು ಅದನ್ನು ವೇದದಲ್ಲಿ ಹೇಳ್ತಾರೆ. ಸತ್ವ, ರಾಜಸಿಕ, ತಾಮಸಿಕ. ಕ್ರಿಯೆ ಅಂದ್ರೆ ಏನು? ಸಾರ, ಆಮೇಲೆ ಅದಕ್ಕೊಂದು ಎಫೆಕ್ಟ್. ಈಗ ಟೀ ಆದಮೇಲೆ ಟೀಗೊಂದು ಕಲರ್ ಇರ್ತದೆ, ಟೀಗೊಂದು ಟೇಸ್ಟ್ ಇರ್ತದೆ, ಟೀಗೊಂದು ಟೆಕ್ಸ್ಚರ್ ಇರ್ತದೆ, ಟೀಗೊಂದು ಎಕ್ಸಿಸ್ಟೆನ್ಸ್ ಇರ್ತದೆ, ಅದಕ್ಕೊಂದು ಶೇಪ್ ಇರ್ತದೆ. ಈ ಥರ ಹಲವಾರು. ಅದನ್ನು ಕುಡಿದ್ರೆ ನಮ್ಮಲ್ಲಿ ಏನಾಗ್ತದೆ? ಕುಡಿದ ವ್ಯಕ್ತಿಗೆ, ಟೀ ಕುಡಿದ ವ್ಯಕ್ತಿಗೆ ಏನಾಗುತ್ತೆ ಕುಡಿದ ಮೇಲೆ ಅನ್ನೋ ಒಂದು ಎಫೆಕ್ಟ್ ಕೂಡ ಇರ್ತದೆ. ಅಂದ್ರೆ ಅದರದ್ದೇ ಆದ ಒಂದು ಸಾರ. ಈ 4 ಮೆಟೀರಿಯಲ್ಗಳಿಂದ ಸಾರದಿಂದ ಎಕ್ಸ್ಟ್ರಾ ಪ್ರೋಸೆಸ್ ಆಗಿ ಎಕ್ಸ್ಟ್ರಾಕ್ಟ್ ಆದಂತಹ ಆ ಟೀ, ಅದರೊಳಗಿರುವ ಸಾರ, ಅದನ್ನು ನಾವು ಕುಡಿದಾಗ ನಮ್ಮಲ್ಲಿ ಒಂದು ರೀತಿಯಾದ ಕ್ರಿಯೆಯನ್ನು ಉಂಟು ಮಾಡ್ತದೆ. ಅಂದ್ರೆ ಅದರಲ್ಲಿ ಏನಾಗಿದೆ? ಒಂದು ರಾಜಸಿಕತೆ ಇದೆ. ಅದರದ್ದೇ ಆದ ಒಂದು ಸಾರ ಜನರೇಟ್ ಆಯಿತು. ಈ 4 ಸಾರಗಳಿಂದ ಟೀ ಅನ್ನೋ ಒಂದು ಸಾರ ಜನರೇಟ್ ಆಯಿತು. ಅದಕ್ಕೆ ಒಂದು ರೀತಿಯಾದ ಕ್ರಿಯೆ, ಅಂದ್ರೆ ಕುಡಿದ್ರೆ ಏನಾಗುತ್ತೆ ಅನ್ನೋ ಒಂದು ಎಫೆಕ್ಟ್ ಅದಕ್ಕೆ ಬಂತು. ಹಾಗೆ ಬರೋದ್ರಿಂದನೇ ಔಷಧಿಗಳು, ಅನ್ನ, ಆಹಾರ ಎಲ್ಲ ಇರುವಂಥದ್ದು. ಇದು ನಾವು ಕಾಯಿಲೆ ಬಿದ್ದಾಗ ಗೊತ್ತಾಗ್ತದೆ. ಇದು ತಗೊಳ್ಳಿ ಸರಿ ಆಗುತ್ತೆ, ಅದು ತಗೊಳ್ಳಿ ಸರಿ ಆಗುತ್ತಲ್ಲ. ಹ್ಯಾಂಗೆ ಸರಿ ಆಗ್ತದೆ? ಕ್ರಿಯೆ ಯಾವುದು ಕ್ರಿಯೆಗೆ ಒಳಪಟ್ಟಿತ್ತು? ಅದರಲ್ಲಿರುವಂತಹ ಸಾರ ಕ್ರಿಯೆಗೆ ಒಳಪಟ್ಟಿತು. ತಾಮಸ ಅಂದ್ರೆ ಅದಕ್ಕೊಂದು ಟೆಕ್ಸ್ಚರ್, ಶೇಪ್, ಅದು ಅದಕ್ಕೊಂದು ವಿಸಿಬಿಲಿಟಿ, ಕಲರು, ಸ್ಮೆಲ್ಲು, ಟಚ್ಚು, ವಿಸಿಬಿಲಿಟಿ, ಹೀಗೆ ಏನೇನೋ ಇರ್ತದೆ. ಅಂದ್ರೆ ಕ್ರಿಯೆಯಲ್ಲಿ ಏನಾಗ್ತದೆ? ಸತ್ಯದ ವಿವಿಧ ಸತ್ಯಗಳ ಸಾಮರ್ಥ್ಯಗಳು ಒಂದು ಅಳತೆಗೆ ಒಳಪಟ್ಟು ಟೀ ಅನ್ನೋ ಒಂದು ಅಳತೆಗೆ ಒಳಪಡ್ತದೆ. ಇದು ಕ್ರಿಯೆ. ಯಾರಿಗಾರ ಡೌಟ್ ಇದೆಯಾ ಕ್ರಿಯೆ ಏನಂದ್ರೆ ಏನು ಅಂತ? ಸಾತ್ವಿಕ, ರಾಜಸಿಕ, ತಾಮಸಿಕ 3 ಕ್ರಿಯೆ. ಇದನ್ನೇ ನಾನು ಹಿಂದೇನು ಪಾಠ ಮಾಡಿದ್ದೀನಿ. ಶುದ್ಧ ತ್ರಯ ವಿಭಾಗ ಯೋಗ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರೋದು, ವ್ಯಾಸರು ಬರೆದಿರೋದು. ಶ್ರದ್ಧೆ ಅಲ್ಲ, ಶುದ್ಧ. ಶಾಕ್ಯ ಋವತ್ತು ಶುದ್ಧ ತ್ರಯ ವಿಭಾಗ ಯೋಗ. ಶುದ್ಧತ್ರಯ ಅಂತಂದ ಅರ್ಥ ಅದು ವೇದ ಪ್ರಕಾರ. ರಾಮಾನುಜರ ಅವರ ಪ್ರಕಾರ ವಿಶಿಷ್ಟಾದ್ವೈತ, ಅಥವಾ ವೇದಗಳ ಮೂಲೆಗಳ ಪ್ರಕಾರ ಅದು ತ್ರೈತ. ಯಾಕಂದ್ರೆ 3 ಇದೆ. ತ್ರೈತ ಅಂದ್ರೆ ಸತ್ಯ ಒಂದೇ ಆದರೂ ಕ್ರಿಯೆಯಿಂದ 3 ವಿಚಾರ ಇರ್ತದೆ.
ಇಷ್ಟೆಲ್ಲ ನಡೆದ ನಂತರ ಅದರಿಂದ ಒಂದು ಟೀ ಆಯ್ತಲ್ಲ ಪ್ರಾಕ್ಟಿಕಲ್ ಆಗಿ, ಅದು ವಾಸ್ತವಿಕತೆ, ಅದು ದ್ವೈತ. ನೋಡಿ, ಒಂದು ಟೀಗೆ ನಮ್ಗೆ ಇಷ್ಟೆಲ್ಲ ತಿಳ್ಕೋಬೇಕು. ಒಂದು ಟೀ ಮಾಡೋ ಪ್ರಕ್ರಿಯೆಯಲ್ಲಿ ಸತ್ಯ ಇದೆ, ಕ್ರಿಯೆ ಇದೆ, ವಾಸ್ತವಿಕತೆ ಇದೆ. ಈ ರೀತಿಯಾಗಿ ನಾವು ಟೀ ಮಾಡೋದನ್ನ, ಈ ಸತ್ಯ ಯಾವುದು, ಕ್ರಿಯೆ ಯಾವುದು, ವಾಸ್ತವಿಕತೆ ಯಾವುದು ಅಂದರೆ ಟೀ ಆದ್ಮೇಲೆ ಹೇಗಿರ್ತದೆ ಅನ್ನೋ ಒಂದು ಜ್ಞಾನ, ಹೇಗೆ ತಯಾರು ಮಾಡಬೇಕು ಟೀ ಅನ್ನುವ ಒಂದು ಕ್ರಿಯೆಯ ಜ್ಞಾನ, ಅದಕ್ಕೆ ಏನೇನು ರಾ ಮೆಟೀರಿಯಲ್ಗಳು ಬೇಕು ಅನ್ನೋ ಒಂದು ಸತ್ಯದ ಜ್ಞಾನ, ಸಾರದ ಜ್ಞಾನ, ಇದಿಷ್ಟು ಜ್ಞಾನ ಸೇರಿದಾಗ ಮಾತ್ರ ನಾವು ಮನೆಯಲ್ಲೇ ನಮಗೆ ಬೇಕಾದನ್ನ ತಗೊಂಡ್ಬಂದು ಟೀ ಮಾಡಿ ಕುಡಿಯಲಿಕ್ಕೆ ಸಾಧ್ಯ, ನಮ್ಮ ಒಂದು ಬಯಕೆಯನ್ನು ಮುಗಿಸಿಕೊಳ್ಳಲಿಕ್ಕೆ ಸಾಧ್ಯ ಪ್ರಾಕ್ಟಿಕಲ್ ಆಗಿ. ಈ ಮೂರು ಸತ್ಯ, ಕ್ರಿಯೆ, ವಾಸ್ತವಿಕತೆ, ಟ್ರೂತ್, ಆಕ್ಷನ್ ಅಂಡ್ ರಿಯಾಲಿಟಿ, ಅಥವಾ ಅದ್ವೈತ, ತ್ರೈತ, ದ್ವೈತ, ಈ ಮೂರರ ವಿಚಾರವೇ ಇಡೀ ಜಗತ್. ಸೃಷ್ಟಿಯ ಹಿಂದೆ ಸತ್ಯವಿದೆ, ಸೃಷ್ಟಿ ಆಗುವುದು ಕ್ರಿಯೆಯಾಗಿದೆ, ನಮಗೆ ದೊರಕುವುದು ವಾಸ್ತವಿಕತೆಯಾಗಿದೆ. ಅಂದರೆ ಅದ್ವೈತದಿಂದ ತ್ರೈತದ ಔಟ್ಪುಟ್ಟು ದ್ವೈತ. ಇದರ ನಾಲೆಡ್ಜನ್ನೇ ಹೇಳುತ್ತಿರುವುದೇ ವೇದ. ಅದು ನಾರಾಯಣ ಆಗಲಿ, ಶಿವನಾಗಲಿ, ಬ್ರಹ್ಮನಾಗಲಿ, ಯಾವುದೇ ಆಗಲಿ, ಯಾವುದೇ ದೇವತೆ ಆಗಲಿ, ದುರ್ಗಾ ಮಾತೆ ಆಗಲಿ, ಯಾರೇ ಆಗಲಿ, ಏನೇ ಆಗಲಿ, ಎಲ್ಲವೂ ಈ ಮೂರೇ. ಬ್ರಹ್ಮನು ಸೃಜನಗೊಂಡ ಇದೇ ಆರ್ಡ್ರಲ್ಲಿ, ನಾನು ಹುಟ್ಟಿದೆ ಇದೇ ಆರ್ಡ್ರಲ್ಲಿ, ಶಿವನು ಜನಿಸಿದ ಇದೇ ಆರ್ಡ್ರಲ್ಲಿ, ಋಷಿಗಳು ಸಾಧನೆ ಮಾಡಿದವರು ಇದೇ ಆರ್ಡ್ರಲ್ಲಿ, ಬ್ರಹ್ಮಾಂಡ ಸೃಷ್ಟಿಯಾಯಿತು ಇದೇ ಆರ್ಡ್ರಲ್ಲಿ, ಬ್ರಹ್ಮಾಂಡ ಸ್ಥಿತಿಯಲ್ಲಿದೆ ಇದೇ ಆರ್ಡ್ರಲ್ಲಿ, ಬ್ರಹ್ಮಾಂಡ ಲಯವಾಗ್ತದೆ ಇದೇ ಆರ್ಡ್ರಲ್ಲಿ. ಇದು ತಪ್ಪುವುದಿಲ್ಲ. ಇದರ ಬಗ್ಗೆ ತಿಳಿದುಕೊಳ್ಳುವುದು ಅಂದರೆ ನಮಗೆ ಏನು ಬೇಕು, ಅದಕ್ಕಾಗಿ ನಾವು ಕ್ರಿಯೆ ಮತ್ತು ಸತ್ಯವನ್ನ ತಿಳಿದುಕೊಳ್ಳುವುದೇ ನಮಗೆ ಅವಶ್ಯಕವಾಗಿರುವಂತಹ ಜ್ಞಾನ. ಈ ಮೂರರ ಬಗ್ಗೆ ತಿಳುವಳಿಕೆ, ಆ ತಿಳುವಳಿಕೆ ನಮಗೆ ನಮ್ಮ ಉದ್ದೇಶವನ್ನು ಸಫಲ ಮಾಡಿಕೊಡುವಂತಿರಬೇಕು. ಅದಕ್ಕಾಗಿ ಜ್ಞಾನ ಬೇಕು, ತಿಳುವಳಿಕೆ ಬೇಕು. ಈ ಮೂರರ ತಿಳುವಳಿಕೆ, ಈ ಮೂರರ ತಿಳುವಳಿಕೆಯನ್ನೇ ಸೃಷ್ಟಿ ಹೇಗಾಯಿತು, ಸ್ಥಿತಿ ಹೇಗಿದೆ, ಲಯ ಹೆಂಗಾಗತ್ತೆ ಅನ್ನುವುದರ ಜೊತೆಗೆ ನಿನಗೇನು ಬೇಕು, ನಿನ್ನ ಕನಸುಗಳನ್ನು ಸಾಕಾರ ಮಾಡಿಕೊಳ್ಳುವುದು ಹೇಗೆ, ಎಲ್ಲ ಅಲ್ಲ. ಒಬ್ಬ ಮನುಷ್ಯನ ಬಯಕೆ ಇನ್ಫೈನೈಟು. ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ಸ್ ಅಲ್ಲಿ ಯಾವುದು ಸತ್ಯವಿದೆ, ಯಾವುದು ಸಾಧ್ಯತೆ ಇದೆ. ಈಗ ನಾನು ಅಧರ್ಮ ಕೆಲಸ ಮಾಡಬೇಕು ಅನ್ನೋ ಅವಶ್ಯಕ, ಅದನ್ನು ಮಾಡ್ತಾರೆ, ಅದು ಕೂಡ ಮಾಡೋರು ಇದ್ದಾರೆ. ಅದಲ್ಲ, ಧರ್ಮ ಮಾರ್ಗವಾಗಿ ಲೋಕಕಂಟಕವಾಗದ ಹಾಗೆ, ಎಲ್ಲರಿಗೂ ಶುಭವಾಗುವ ಹಾಗೆ, ಎಲ್ಲರೂ ವಿಸ್ತಾರಗೊಳ್ಳುವ ಹಾಗೆ, ಸಹಬಾಳ್ವೆಯಲ್ಲಿ ಸಕಲ ಜೀವಿಗಳಿಗೂ ಪ್ರೋತ್ಸಾಹ ಕೊಡುವ ರೀತಿಯಲ್ಲಿ ಧರ್ಮದ ಮಾರ್ಗದಲ್ಲಿ ಹೇಳಿರುವಂತಹ ಜ್ಞಾನವೇ ಸತ್ಯದ ಕುರಿತಾಗಿ, ಕ್ರಿಯೆಯ ಕುರಿತಾಗಿ, ವಾಸ್ತವಿಕತೆ ಕುರಿತಾಗಿ, ಅದೇ ವೇದ, ಅದೇ ಉಪನಿಷತ್. ಇದನ್ನ ತಿಳಿದುಕೊಳ್ಳುವುದೇ ಜ್ಞಾನ ಅನ್ನುವಲ್ಲಿಗೆ ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೀನಿ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳಿ. ಯಾರಿಗೂ ಪ್ರಶ್ನೆ ಇಲ್ಲ ಅಂತಂದ್ರೆ, ಓಂ ಗಣನಾನ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನುಶೃಣ್ವನ್ನೋತಿಭಿಃ ಸೇದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣಾ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತು. ಆನೋ ದಿವೋ ಬೃಹತ ಪರ್ವತಾದಾ ಸರಸ್ವತಿ ಯದಾಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದ ಮಾತಾ ನಮಸ್ತುಭ್ಯಂ ವರದೇ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ.